ರಾಜ್ಯ ಬಿಜೆಪಿ ಸರ್ಕಾರದ ಪಾಲಿಗೆ ಇವತ್ತು ನಿಜಕ್ಕೂ ಕೂಡ ಬಿಗ್ ಡೇ, ಅತ್ಯಂತ ಮಹತ್ವದ ದಿನ. ವರ್ಷ ಪೂರ್ಣಗೊಳಿಸಿರುವ ಸರ್ಕಾರಕ್ಕೆ ಈಗ ಶುರುವಾಗ್ತಾ ಇದೆ ಸತ್ವ ಪರೀಕ್ಷೆ. ಅಂದ್ರೆ ಸಂಪುಟ ವಿಸ್ತರಣೆಯೋ ಅಥವಾ ಸಂಪುಟ ಪುನರ್ರಚನೆಯೋ ಎರಡೂ ಇಲ್ಲದೇನೆ ಬಿಎಸ್ವೈ ನಾಯಕತ್ವವೇ ಬದಲಾಗುತ್ತೋ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಇವತ್ತು ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಅಂಗಳದಲ್ಲಿದೆ ರಾಜ್ಯ ಸರ್ಕಾರದ ಭವಿಷ್ಯ. ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ದೆಹಲಿಗೆ ತಲುಪಿದ್ದಾರೆ. ಇವತ್ತು ಬೆಳಿಗ್ಗೆ ಪ್ರಧಾನಿಯವರನ್ನ ಕೂಡ ಭೇಟಿಯಾಗಿದ್ದಾರೆ ಚರ್ಚೆ ಮಾಡುವುದಕ್ಕೆ. ಅಂದ್ರೆ ಸಂಪುಟ ವಿಸ್ತರಣೆಯಾಗಬೇಕಾ, ಸಂಪುಟ ಪುನರ್ರಚನೆಯಾಗಬೇಕಾ, ಅಥವಾ ಹೈಕಮಾಂಡ್ ಕಡೆಯಿಂದ ನಾಯಕತ್ವ ಬದಲಾವಣೆಯ ಅಸ್ತ್ರವನ್ನ ಬೀಸಲಾಗುತ್ತಾ ಏನು ಅನ್ನುವಂಥದ್ದು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ರಾಜ್ಯ ಬಿಜೆಪಿ ಸರ್ಕಾರದ ಲೆಕ್ಕಾಚಾರದಲ್ಲಿ ಇವತ್ತು ಅತ್ಯಂತ ಮಹತ್ವದ ದಿನ. ಬಿಜೆಪಿ ಸರ್ಕಾರ ರಚನೆಗೆ ಕಾರಣರಾದಂತಹ ಕೆಲವರು ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರನ್ನ ಮಂತ್ರಿ ಮಾಡುವಂತಹ ಅನಿವಾರ್ಯತೆ ಇದೆ. ಅವರನ್ನ ಮಂತ್ರಿ ಮಾಡೋದಕ್ಕೆ ಯಡಿಯೂರಪ್ಪನವರು ಕೂಡ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹಾಗಾದ್ರೆ ಮಂತ್ರಿ ಮಂಡಲವನ್ನ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಡುತ್ತಾ? ಯಾರ್ಯಾರಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ? ಕೇವಲ ಸರ್ಕಾರ ರಚನೆಗೆ ಕಾರಣರಾದಂತಹ ಅಂದ್ರೆ ಬೇರೆ ಪಕ್ಷದಿಂದ ಬಂದು MLC ಆದವರಿಗೆ ಮಾತ್ರನಾ, ಅಥವಾ ಮೂಲ ನಾಯಕರಿಗೂ ಕೂಡ ಮಂತ್ರಿಗಿರಿ ಸಿಗುತ್ತಾ? ಇವೆಲ್ಲ ಪ್ರಶ್ನೆಗೆ ಉತ್ತರ ಇವತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸಂಸತ್ ಭವನದಲ್ಲಿ ಪ್ರಧಾನಿಯನ್ನ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಅಧ್ಯಕ್ಷ JP ನಡ್ಡಾ ಅವರನ್ನ ಕೂಡ ಯಡಿಯೂರಪ್ಪನವರು ಭೇಟಿಯಾಗ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ಎಲ್ಲವೂ ಕೂಡ ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ಪುನರ್ರಚನೆ ಬೇಡ, ಬರೀ ವಿಸ್ತರಣೆ ಮಾಡಿ ಅಂತ ಹೈಕಮಾಂಡ್ ಹೇಳುತ್ತೋ, ಅಥವಾ ವಿಸ್ತರಣೆ ಬೇಡ ಪುನರ್ರಚನೆಯನ್ನೇ ಮಾಡಿ ಅಂತ ಹೇಳುತ್ತೋ ಕಾದು ನೋಡಬೇಕು. ರಾಜ್ಯದಲ್ಲಿ ನಾಯಕತ್ವ ಬದಲಾಗಲಿದೆಯಾ? ಯಡಿಯೂರಪ್ಪನವರನ್ನ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವರನ್ನ ಆ ಸ್ಥಾನಕ್ಕೆ ತಂದು ಕೂರಿಸಬೇಕು ಅನ್ನುವಂತಹ ಕೂಗು ಕೂಡ ಎದ್ದಿದೆ. ಹಾಗಾಗಿ ರಾಜ್ಯದಲ್ಲಿ ನಾಯಕತ್ವವೇ ಬದಲಾಗುತ್ತಾ? ಮುಖ್ಯಮಂತ್ರಿ ಸ್ಥಾನಕ್ಕೆ ಕಂಟಕ ಬರಲಿದೆಯಾ? ಯಾಕೆಂದ್ರೆ ಪುತ್ರ ವ್ಯಾಮೋಹವೇ ಯಡಿಯೂರಪ್ಪನವರನ್ನ ಮತ್ತಷ್ಟು ಸಂಕಷ್ಟಕ್ಕೀಡು ಮಾಡುತ್ತಾ ಅಂತ ನಾಯಕತ್ವ ಬದಲಿಗೆ ಹೈಕಮಾಂಡ್ ಏನಾದರೂ ಸೂಚನೆಯನ್ನ ಕೊಟ್ಟರೆ ಯಡಿಯೂರಪ್ಪನವರು ರಾಜೀನಾಮೆಯನ್ನ ಕೊಡಬೇಕಾಗಿ ಬರುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಹರಡಿರುವ ಸುದ್ದಿ ಹಾಗಾದ್ರೆ ನಿಜವಾಗುತ್ತಾ? ಯಡಿಯೂರಪ್ಪನವರನ್ನ ಮುಂದುವರಿಸುವಂತಹ ಮನಸ್ಥಿತಿಯಲ್ಲಿದೆಯಾ ಹೈಕಮಾಂಡ್, ಅಥವಾ ಯಡಿಯೂರಪ್ಪನವರನ್ನ ಆ ಸ್ಥಾನದಿಂದ ಕೆಳಗಿಳಿಸಿ ಬೇರೆ ಯಾರಿಗಾದರೂ ಅವಕಾಶವನ್ನ ಮಾಡಿಕೊಡ್ತಾರಾ? ಈ ಪ್ರಶ್ನೆಗಳೆಲ್ಲವೂ ಕೂಡ ಕುತೂಹಲದಿಂದ ರಾಜ್ಯದ ಜನ ಕಾಯುವಂತೆ ಮಾಡಿದೆ. ಹಾಗಾದ್ರೆ ಏನ್ ನಡೀತಾ ಇದೆ, ಏನ್ ಲೆಕ್ಕಾಚಾರ ಯಡಿಯೂರಪ್ಪನವರದ್ದು? ನಿಜಕ್ಕೂ ಕೂಡ ತಮ್ಮ ಚೇರನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಸರ್ಕಸ್ ಅನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗಿದೆಯಾ? ಏನೆಲ್ಲ ಲೆಕ್ಕಾಚಾರಗಳು ಅಂತಕ್ಕಂಥದ್ದನ್ನ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. CM ಕುರ್ಚಿಗೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. BSY ಬದಲಿಗೆ ಪರ್ಯಾಯ ನಾಯಕ CM ಯಡಿಯೂರಪ್ಪಗೆ ಕುರ್ಚಿಯ ಕಂಟಕ ಶುರುವಾಗಿದೆ. ಹೈಕಮಾಂಡ್ ಮುನಿಸಿಗೆ ಕಾರಣವಾಗಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಪುತ್ರ ವ್ಯಾಮೋಹವನ್ನು ಹೊಂದಿದ್ದಾರೆ. ಯಡಿಯೂರಪ್ಪನವರ ಪುತ್ರರು ರಾಜ್ಯ ಆಡಳಿತದಲ್ಲಿ ತಲೆ ತೋರಿಸ್ತಾರೆ, ಮೂಗು ತೋರಿಸ್ತಾರೆ ಅಂತಕ್ಕಂಥ ಆರೋಪ ಇದೆ. ಅದಕ್ಕೆ ಖುದ್ದು ಯಡಿಯೂರಪ್ಪನವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಇದೆ. ಇದು ಹೈಕಮಾಂಡ್ನ ಮುನಿಸಿಗೆ ಕಾರಣವಾಗಿರುವಂತಹ ಅಂಶ. ಸರ್ಕಾರದಲ್ಲಿ ಪುತ್ರನ ಹಸ್ತಕ್ಷೇಪ ವಿರುದ್ಧ ಈಗಾಗಲೇ ರಾಜ್ಯದ ನಾಯಕರು ಹೈಕಮಾಂಡ್ಗೆ ದೂರು ಸಲ್ಲಿಸಿದ್ದಾರೆ. ಯಡಿಯೂರಪ್ಪನವರ ಆಡಳಿತದಲ್ಲಿ ಪುತ್ರನ ಹಸ್ತಕ್ಷೇಪ ಜೋರಾಗಿದೆ, ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಕೆಲವರು ದೂರು ಕೊಟ್ಟಿದ್ರು. ಸಚಿವರು ಮತ್ತು ಶಾಸಕರಿಂದ ಹೈಕಮಾಂಡ್ಗೆ ಹಲವು ಬಾರಿ ದೂರು ಸಲ್ಲಿಕೆಯಾಗಿದೆ. ಅಂದರೆ ಅಲ್ಲಿಗೆ ಹೈಕಮಾಂಡ್ ಗಮನದಲ್ಲಿ ಇದೆ ಈ ಎಲ್ಲ ವಿಚಾರಗಳು ಕೂಡ. ಪುತ್ರ ವ್ಯಾಮೋಹದಿಂದ ಹೈ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಯಡಿಯೂರಪ್ಪನವರು. ಈ ಎಲ್ಲ ಡೆವಲಪ್ಮೆಂಟ್ಸ್ ಅನ್ನ ಬಹಳ ಸೂಕ್ಷ್ಮವಾಗಿ ಬಿಜೆಪಿ ಹೈಕಮಾಂಡ್ ಗಮನಿಸ್ತಾ ಇದೆ. ಯಡಿಯೂರಪ್ಪನವರ ಪುತ್ರ ವ್ಯಾಮೋಹ ಯಾವ ಹಂತಕ್ಕೆ ತಲುಪಿದೆ ಅಂತಕ್ಕಂಥದ್ದು ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಈ ಬಗ್ಗೆ ಹೈಕಮಾಂಡ್ ನಾಯಕರು ತರಾಟೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ತರಾಟೆಗೆ ತೆಗೆದುಕೊಳ್ಳಬಹುದು. ನಿಮ್ಮ ಪುತ್ರರ ಹಸ್ತಕ್ಷೇಪಕ್ಕೆ ಕಡಿವಾಣ ಹಾಕಿ ಬರೀ ತರಾಟೆಗೆ ತೆಗೆದುಕೊಂಡು ಕಳಿಸಿದ್ರೆ ಅಲ್ಲಿಗೆ ಯಡಿಯೂರಪ್ಪನವ್ರಿಗೆ ಇನ್ನಷ್ಟು ಕಾಲಾವಕಾಶ ಸಿಕ್ಕದಂತಾಗ್ಬಿಡುತ್ತೆ. ಆ ರೀತಿ ಏನಾದರೂ ಆಗುತ್ತಾ, ಅಥವಾ ಈಗಲೇ ನಾಯಕತ್ವ ಬದಲಾವಣೆಗೆ ಸೂಚನೆಯನ್ನು ಕೊಡ್ತಾರಾ? ಮಾತುಕತೆಯಂತೆ CM ಸ್ಥಾನ ಬಿಟ್ಟುಕೊಡಲು ಸೂಚಿಸುವ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಅಂದರೆ ಆರಂಭದ ಸಂದರ್ಭದಲ್ಲಿ ಏನು ಮಾತುಕತೆ ಆಗಿತ್ತು ಅದರಂತೆ ಸ್ಥಾನವನ್ನು ಬಿಟ್ಟುಕೊಡಿ ಅಂತ ಸೂಚಿಸುವ ಸಾಧ್ಯತೆ. ಸಂಪುಟ ಸರ್ಕಸ್ಗೆ ಬ್ರೇಕ್ ಹಾಕಿ ಮುಖ್ಯಮಂತ್ರಿಯನ್ನೇ ಬದಲಾವಣೆ ಮಾಡಿಬಿಡ್ತಾರಾ
ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈಗಾಗಲೇ BL ಸಂತೋಷ್ ಜೊತೆ ಚರ್ಚೆ ಮಾಡಿದ್ದಾರೆ ಯಡಿಯೂರಪ್ಪ. BSY BL ಸಂತೋಷ್ ಸಿದ್ಧಪಡಿಸಿರುವ ಪಟ್ಟಿಯನ್ನು JP ನಡ್ಡಾ ಮುಂದೆ ಇಡಲಾಗುತ್ತೆ. ಗೃಹ ಸಚಿವ ಅಮಿತ್ ಶಾ ಸಲಹೆ ಮೇರೆಗೆ ಪಟ್ಟಿಯನ್ನು ಅಂತಿಮ ಮಾಡಲಿದ್ದಾರೆ JP ನಡ್ಡಾ ಅಂತಕ್ಕಂಥದ್ದು. ಈ ಎಲ್ಲ ಡೆವಲಪ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನವದೆಹಲಿಯಿಂದ ನನ್ನ ಕೊಲೀಗ್ ಶಬೀರ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಪ್ರಸ್ತುತ ದೆಹಲಿಯ ಅಂಗಳದಲ್ಲಿ ಏನು ಕೇಳಿ ಬರ್ತಾ ಇದೆ? ನಾಯಕತ್ವ ಬದಲಾವಣೆನ, ಸಂಪುಟ ರಚನೆನ, ಸಂಪುಟ ಪುನರ್ರಚನೆನ, ಏನಾಗಬಹುದು ಅಂತ? ಖಂಡಿತ ಅರವಿಂದ್, ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಈ ಬಗ್ಗೆ ಅಂತಿಮವಾದಂತಹ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ದೆಹಲಿಗೆ BS ಯಡಿಯೂರಪ್ಪ ಅವರು ಬಂದಿದ್ದಾರೆ. ಸಾಕಷ್ಟು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಸುಮಾರು 8-10 ತಿಂಗಳ ಬಳಿಕ ಈಗ ದೆಹಲಿಗೆ BS ಯಡಿಯೂರಪ್ಪ ಅವರು ಬರ್ತಾ ಇರುವಂತದ್ದು. ಈ ಒಂದು ಹಂತದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಹೈಕಮಾಂಡ್ ಮಟ್ಟದಲ್ಲಿ ಆಗಿದಾವೆ. ಈಗ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರು ದೆಹಲಿಗೆ ಬಂದಿರುವಂತದ್ದು ಮತ್ತೆ ಹೈಕಮಾಂಡ್ ನಾಯಕರ ಒಪ್ಪಿಗೆಯನ್ನ ಪಡೆಯಲಿಕ್ಕೆ ಈಗ ತೀರ್ಮಾನ ಮಾಡಿರುವಂತದ್ದು. ಇವತ್ತು ಸಂಜೆ ಏನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿ ಆಗ್ತಾರೆ. ಈಗಾಗಲೇ ಏನು BS ಯಡಿಯೂರಪ್ಪ ಅವರು ಪ್ರಧಾನಮಂತ್ರಿಗಳ ಭೇಟಿಗೆ ತೆರಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ. ಪ್ರಧಾನಮಂತ್ರಿಗಳ ಜೊತೆಗೆ ಸುದೀರ್ಘವಾದಂತಹ ಚರ್ಚೆ ಆಗದಿದ್ರು ಕೂಡ ಕೆಲವೊಂದಿಷ್ಟು ಏನು ಯಡಿಯೂರಪ್ಪರ ವಿರುದ್ಧದ ಆರೋಪಗಳೇನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾತುಕತೆ ಆಗಬಹುದಾದಂತಹ ಸಾಧ್ಯತೆಗಳಿದಾವೆ. ಆದ್ರೆ ಸಂಜೆ JP ನಡ್ಡಾ ಅವರ ಜೊತೆಗೆ ಮಾತುಕತೆ ನಡೆಯುವಂತ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ಮಾತುಕತೆ ನಡೆಯುವಂತ ಸಾಧ್ಯತೆಗಳಿದಾವೆ. JP ನಡ್ಡಾ ಅವರ ಭೇಟಿ ಆದ ಬಳಿಕ ರಾಜ್ಯದಲ್ಲಿ ಆಗಬಹುದಾದಂತಹ ಬದಲಾವಣೆಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ಲೂ ಸಿಗುವಂತ ಸಾಧ್ಯತೆಗಳಿದಾವೆ. ಈಗ ಮುಖ್ಯವಾಗಿ ಏನು BS ಯಡಿಯೂರಪ್ಪ ಅವರು ಹೈಕಮಾಂಡ್ ಭೇಟಿ ಮಾಡಿರುವಂತದ್ದು ಸಂಪುಟ ಪುನರ್ರಚನೆ ಮಾಡಬೇಕು ಅಥವಾ ವಿಸ್ತರಣೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆ ಕೊಡಿ ಅಂತ ಕೇಳಲಿಕ್ಕೆ ಬಂದಿದ್ದಾರೆ. ಆದ್ರೆ ಈಗಾಗಲೇ ಕೆಲವೊಂದಿಷ್ಟು ಶಾಸಕರ ಬಣ ಏನಿದೆ ಅವರು ಈಗಾಗಲೇ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿರುವಂತದ್ದು. ಸರ್ಕಾರದಲ್ಲಿ BS ಯಡಿಯೂರಪ್ಪ ಅವರ ಪುತ್ರನ ಹಸ್ತಕ್ಷೇಪ ಹೆಚ್ಚಾಗಿರುವಂತದ್ದು, ಹೀಗಾಗಿ ಮುಕ್ತವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಒಂದು ದೂರನ್ನ ಕೊಟ್ಟಿದ್ದಾರೆ. ಇದು ಕೂಡ ಹೈಕಮಾಂಡ್ ಗಮನಕ್ಕೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಈ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಜೊತೆಗೆ ಕಳೆದ ಬಾರಿ ಅವರಿಗೆ CM ಮಾಡುವಂತ ಸಂದರ್ಭದಲ್ಲಿ 1 ವರ್ಷದ ಕಾಲಾವಕಾಶವನ್ನ ಮಾಡಿಕೊಡ್ಲಾಗಿತ್ತು ಅಂತ ಹೇಳಲಾಗಿದೆ. ಈಗಾಗಲೇ ಬಹುತೇಕ ಸರ್ಕಾರಕ್ಕೆ 1 ವರ್ಷ ಆಗಿರೋದ್ರಿಂದ CM ಯಡಿಯೂರಪ್ಪ ಅವರು ಕೂಡ ಅಂದ್ರೆ CM ಸ್ಥಾನವನ್ನ ಬಿಟ್ಕೊಡ್ಬೇಕಾಗುತ್ತೆ. ಹೀಗಾಗಿ ಇವತ್ತಿನ ಮಾತುಕತೆಯಲ್ಲಿ ಹೈಕಮಾಂಡ್ ಯಾವ ರೀತಿಯಾದಂತಹ ಸೂಚನೆಯನ್ನ ರವಾನೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಕೇವಲ ಸಂಪುಟ ವಿಸ್ತರಣೆಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಮುಂದಿನ ಹಂತಗಳಲ್ಲಿ ನಾಯಕತ್ವ ಬದಲಾವಣೆಗೆ ಸೂಕ್ಷ್ಮವಾಗಿ ಏನು ಸೂಚನೆಯನ್ನ ಕೊಟ್ಟಂತೆ ಭಾಸವಾಗುತ್ತೆ. ಯಾಕಂದ್ರೆ ಈಗ ಏನು ಕೆಲವೊಂದಿಷ್ಟು ಜನಕ್ಕೆ ಭರವಸೆಯನ್ನು ಕೊಡಲಾಗಿದೆ, ಆ ಭರವಸೆಯನ್ನ ಈಡೇರಿಸಿ ಮತ್ತೆ ಮುಂದಿನ ಹಂತಗಳಲ್ಲಿ ನಾಯಕತ್ವ ಬದಲಾವಣೆಗೆ ಯಾವ ರೀತಿಯಾದಂತಹ ಸಿದ್ಧತೆಗಳು ಬೇಕು ಅದನ್ನ ಮಾಡ್ಕೊಳ್ಳಿ. ನಾಯಕತ್ವ ಬದಲಾವಣೆ ಆದ ಬಳಿಕ ಸಂಪುಟವನ್ನ ಸಂಪೂರ್ಣವಾಗಿ ಪುನರ್ರಚನೆ ಮಾಡೋಣ ಅನ್ನೋ ಒಂದು ಸೂಚನೆಯನ್ನ ಕೊಡಬಹುದಾದಂತಹ ಸಾಧ್ಯತೆಗಳಿದಾವೆ. ಒಂದು ವೇಳೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅದರ ಪರೋಕ್ಷ ಸಂದೇಶ ಏನು ಅಂದ್ರೆ ಯಡಿಯೂರಪ್ಪ ಅವರು ಮತ್ತಷ್ಟು ದಿನಗಳ ಕಾಲ CM ಆಗಿ ಮುಂದುವರಿಯುತ್ತಾರೆ, ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಸಂಜೆ JP ನಡ್ಡಾ ಅವರ ಜೊತೆಗೆ ಮಾತುಕತೆಯ ಬಳಿಕ ಒಂದು ಅಂತಿಮವಾದಂತಹ ಸ್ವರೂಪ, ಮುಂದಿನ ಬೆಳವಣಿಗೆಗಳು ಗೊತ್ತಾಗುವಂತ ನಿರೀಕ್ಷೆಗಳಿದಾವೆ. ಅರವಿಂದ್, ಆದ್ರೆ ಹೈಕಮಾಂಡ್ ನ ಒಲವು ಯಾವ ರೀತಿ ಇದೆ ಅಂತ ಈಗ ರಾಜ್ಯದ ನಾಯಕರೆಲ್ಲ ಹೋಗ್ಬಿಟ್ಟು ಪುತ್ರ ವ್ಯಾಮೋಹದ ಬಗ್ಗೆ ದೂರು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ಯಡಿಯೂರಪ್ಪನವ್ರನ್ನ CM ಸ್ಥಾನದಿಂದ ಕೆಳಗಿಳಿಸ್ಬಿಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತಾರಾ, ಅಥವಾ ಸದ್ಯದ ಪರಿಸ್ಥಿತಿ ಎಲ್ಲವನ್ನ ಅವಲೋಕನ ಮಾಡಬೇಕಾಗುತ್ತೆ? ಒಂದು ಕಡೆ ಕರೋನಾ ಗಲಾಟೆ ನಡೀತಾ ಇದೆ, ಮತ್ತೊಂದು ಕಡೆ ಇವೆಲ್ಲ ಡೆವಲಪ್ಮೆಂಟ್ಸ್ ಇರೋದ್ರಿಂದ ಇನ್ನಷ್ಟು ದಿನ ಯಡಿಯೂರಪ್ಪನವರು CM ಆಗಿ ಮುಂದುವರಿಲಿ ಅಂತನ ಹೈಕಮಾಂಡ್ನ ಒಲವು ಯಾವ ಕಡೆಗೆ ಅಂತ? ಖಂಡಿತವಾಗ್ಲೂ ಈಗಾಗಲೇ ಹೈಕಮಾಂಡ್ ಕೂಡ BS ಯಡಿಯೂರಪ್ಪ ಅವರಿಗೆ ಪರ್ಯಾಯವಾಗಿ ನಾಯಕರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾ ಇದೆ. ಬದಲಿ ನಾಯಕತ್ವವನ್ನ ಬೆಳೆಸುವ ನಿಟ್ಟಿನಲ್ಲೂ ಕೂಡ ಈ ಹಿಂದೆ ಪ್ರಯತ್ನವನ್ನ ಮಾಡಿತ್ತು. ಈಗ ಏನು ಯಡಿಯೂರಪ್ಪ ಅವರ ಬದಲಿಗೆ ಯಾರು CM ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ ಚರ್ಚೆಗಳಾಗ್ತಿದಾವೆ. ಕೆಲವೊಂದಿಷ್ಟು ಡೈರೆಕ್ಷನ್ಸ್ ಅನ್ನ ಕೂಡ ಈಗಾಗಲೇ ರಾಜ್ಯ ನಾಯಕರಿಗೆ ಕೊಡಲಾಗಿದೆ. ಆದ್ರೆ ಪರ್ಯಾಯವಾಗಿ ಯಾರನ್ನ ನೇಮಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಂತಿಮ ಸಿದ್ಧತೆಗಳು ನಡೆದಿಲ್ಲ. ಹೀಗಾಗಿ ಸದ್ಯಕ್ಕೆ ಯಡಿಯೂರಪ್ಪ ಅವರ ನಾಯಕತ್ವ ಬದಲಾವಣೆ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಿಲ್ಲ. ಆದ್ರೆ ಏನು ಪುತ್ರ BY ರಾಘವೇಂದ್ರ ಅವರ BY ವಿಜಯೇಂದ್ರ ಅವರ ಹಸ್ತಕ್ಷೇಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಾರ್ನಿಂಗ್ ಗಳನ್ನ ಕೊಟ್ಟು ಸಂಪುಟ ವಿಸ್ತರಣೆಗೆ ಅವಕಾಶವನ್ನ ಮಾಡಿಕೊಡಬಹುದು ಅಂತ ಹೇಳಲಾಗ್ತಾ ಇದೆ. JP ನಡ್ಡಾ ಅವರ ಭೇಟಿಯ ಬಳಿಕ ಇದಕ್ಕೊಂದು ಅಂತಿಮ ಸ್ವರೂಪ ಸಿಗುತ್ತೆ. ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ನಾನು ಮಾತನಾಡಿಸ್ತೀನಿ. ಈಗ ಒಂದು ವೇಳೆ ಏನಾದರೂ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ನಿರ್ಧಾರವನ್ನ ಮಾಡಿದ್ರೆ ಅಷ್ಟು ಸುಲಭ ಇಲ್ಲ. ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಯಾರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ತಂದು ಕೂರಿಸಬೇಕು, ಹಲವಾರು ರೀತಿ ಲೆಕ್ಕಾಚಾರಗಳಾಗುತ್ತೆ. ಅದು ಜಾತಿ ಲೆಕ್ಕಾಚಾರ ಆಗಿರಬಹುದು ಅಥವಾ ಮತಗಳನ್ನು ಸೆಳೆಯುವ ಲೆಕ್ಕಾಚಾರ ಆಗಿರಬಹುದು. ಅಂಥ ನಾಯಕರು ಯಾರಿದ್ದಾರೆ? ಹಾಗಾದರೆ ಯಡಿಯೂರಪ್ಪನವರ ಉತ್ತರಾಧಿಕಾರಿ ಯಾರು ಅಂತಕ್ಕಂಥ ಪ್ರಶ್ನೆಗೆ ಕೆಲವೊಂದು ಮಾಹಿತಿ ಬರ್ತಾ ಇದೆ. ಯಡಿಯೂರಪ್ಪನವರ ಬದಲಿಗೆ ಪರ್ಯಾಯ ನಾಯಕರು
ವಯಸ್ಸಿನ ಕಾರಣದಿಂದ BSY ಬದಿಗೆ ಸರಿಸಲು ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ನಿಮಗೆಲ್ಲ ಗೊತ್ತೇ ಇದೆ, BJPಯಲ್ಲಿ ಒಂದು ಅವರೇ ಮಾಡಿಕೊಂಡ ನಿಯಮ ಅಂದರೆ 75 ವರ್ಷ ದಾಟಿದವರಿಗೆ ಅಧಿಕಾರವಿಲ್ಲ ಅಂತ. ಆ ಲೆಕ್ಕಾಚಾರ ನೋಡೋದಕ್ಕೆ ಯಡಿಯೂರಪ್ಪನವರಿಗೆ ಇವಾಗ ಅಧಿಕಾರ ಕೊಡೋ ಹಾಗಿಲ್ಲ. ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಶೀಘ್ರವೇ ಉತ್ತರಾಧಿಕಾರಿ ನೇಮಕಕ್ಕೆ ಹೈಕಮಾಂಡ್ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ತುಂಬ ದಿನ ನಾವು ಪರ್ಯಾಯ ನಾಯಕನನ್ನು ಬೆಳೆಸಲಿಲ್ಲ ಅಂತಂದರೆ ಕಷ್ಟವಾಗುತ್ತೆ. ಹಾಗಾಗಿ ಯಡಿಯೂರಪ್ಪನವರಿಗೆ ಪರ್ಯಾಯ ನಾಯಕರೊಬ್ಬರನ್ನು ಈಗ ಹುಟ್ಟುಹಾಕಲೇಬೇಕು ಹೈಕಮಾಂಡ್. BSY ಸ್ಥಾನದಲ್ಲಿ ಲಿಂಗಾಯತರನ್ನೇ ಕೂರಿಸೋದಕ್ಕೆ ಹೈಕಮಾಂಡ್ ಮನಸ್ಸು ಮಾಡ್ತಾ ಇದೆ. ಹೌದು, ರಾಜ್ಯದ ಪ್ರಬಲ ಸಮುದಾಯದ ನಾಯಕರು ಯಡಿಯೂರಪ್ಪನವರು. ಪ್ರಬಲ ಸಮುದಾಯದ ನಾಯಕರನ್ನು ಕೆಳಗಿಳಿಸಿಬಿಟ್ರೆ ಆ ಸಮುದಾಯದ ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಲಿಂಗಾಯತರನ್ನೇ ತಂದು ಕೂರಿಸೋದು. ಉತ್ತರ ಕರ್ನಾಟಕದ 3 ಶಾಸಕರನ್ನು ಈಗಾಗಲೇ ಹೈಕಮಾಂಡ್ ಗುರುತಿಸಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಡಿಯೂರಪ್ಪನವರ ಬದಲಿಗೆ ಉತ್ತರ ಕರ್ನಾಟಕದ 3 ಶಾಸಕರಲ್ಲಿ ಯಾರಾದರೂ ಒಬ್ಬರನ್ನ ಪರ್ಯಾಯ ನಾಯಕರನ್ನಾಗಿ ಕೂರಿಸಬೇಕು ಅಂತ ಆ 3 ಲಿಂಗಾಯತ ಶಾಸಕರ ಸಂಪೂರ್ಣ ಜಾತಕವನ್ನು ಈಗಾಗಲೇ ತರಿಸ್ಕೊಂಡಿದೆ ಹೈಕಮಾಂಡ್, ಹೊರ ತೆಗೆದಿದೆ. ಈ ನಾಯಕರ ವರ್ಚಸ್ಸೇನು, ಈ ನಾಯಕರು ಮುಂದೆ ರಾಜ್ಯವನ್ನು ಕಟ್ಟಬಹುದಾ, ಅಧಿಕಾರಕ್ಕೆ ತರಬಹುದಾ, ಇವರ ನಾಯಕತ್ವದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಎದುರಿಸಬಹುದಾ. ಆ 3 ಶಾಸಕರ ವಯಸ್ಸು 51ರಿಂದ 56 ವರ್ಷ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೆಚ್ಚು ಕಡಿಮೆ ಇನ್ನೊಂದು 20 ವರ್ಷ ಅವರಿಗೆ ಅವಕಾಶ ಇರುತ್ತೆ ಪಕ್ಷವನ್ನು ಸಂಘಟಿಸೋದಕ್ಕೆ ಮತ್ತು ರಾಜ್ಯದಲ್ಲಿ ಪಕ್ಷವನ್ನು ಬಲವಾಗಿ ಬೇರೂರಿಸೋದಕ್ಕೆ. ಹಾಗಾಗಿ 51ರಿಂದ 56 ವರ್ಷದ ನಾಯಕರನ್ನು ಗುರುತಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆ 3 ಶಾಸಕರಿಗೂ ಮಾಸ್ ಇಮೇಜ್ ಇಲ್ಲ. ಮಾಸ್ ಇಮೇಜ್ ಇಲ್ಲ ಅಂತಂದರೆ ಅದು ದೊಡ್ಡ ಸಮಸ್ಯೆ ಆಗಲ್ಲ. ಮುಖ್ಯಮಂತ್ರಿ ಆದಮೇಲೆ ಮಾಸ್ ಇಮೇಜ್ ಬೆಳೆಸ್ಕೊಳ್ಬಹುದು. ಹಾಗಾಗಿ ಅದ್ರ ಬಗ್ಗೆ ಹೈಕಮಾಂಡ್ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಅಂತ ಅನಿಸುತ್ತೆ. ಎಲ್ಲ ಮಾಸ್ ಇಮೇಜ್ ಇರೋರನ್ನೇ ಕರ್ಕೊಂಡು ಬರೋಕ್ಕಾಗಲ್ಲ ಅಂತಂದ್ಬಿಟ್ಟು. ಸೊ ಹಾಗಾಗಿ ಆದರೆ ಅಚ್ಚರಿ ಎಂಬಂತೆ 3 ಪಟ್ಟಿಯನ್ನು ಸಿದ್ಧಪಡಿಸಿದೆ ಹೈಕಮಾಂಡ್. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟಲ್ಲಿ ಆ ಜಾಗಕ್ಕೆ ಅಚ್ಚರಿ ಎಂಬಂತೆ 3ರನ್ನು ಸಿದ್ಧಪಡಿಸಿದೆ. ಪಕ್ಷವನ್ನು ರಾಜ್ಯದಲ್ಲಿ ಬಲವಾಗಿ ಬೇರೂರಿಸಬಲ್ಲಂತಹ ನಾಯಕರು, ಉತ್ತರ ಕರ್ನಾಟಕದವರು, ಲಿಂಗಾಯತ ಸಮುದಾಯದವರು. BSY ಬಳಿ ಈ ಬಗ್ಗೆ ಪ್ರಸ್ತಾಪಿಸಿ ಅಭಿಪ್ರಾಯವನ್ನು ಪಡೆಯೋದಕ್ಕೆ ಹೈಕಮಾಂಡ್ ಪ್ಲ್ಯಾನ್ ಕೂಡ ಮಾಡಿಕೊಂಡಿದೆ. ಆದರೆ ಯಡಿಯೂರಪ್ಪನವ್ರು ಏನು ಹೇಳ್ತಾರೆ ಅಂತ ನೋಡಬೇಕಲ್ಲ. ಇನ್ನೊಂದಷ್ಟು ದಿನ ನನಗೆ ಟೈಮ್ ಕೊಡಿ ಅಂತ ಕೇಳೋದಕ್ಕೆ ಯಡಿಯೂರಪ್ಪನವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಆಯಿತು, ಎಲ್ಲವನ್ನ ರೆಡಿ ಮಾಡೋಣ, ಆದರೆ ನನಗೆ ಇನ್ನೊಂದಷ್ಟು ದಿನ ಟೈಮ್ ಕೊಡಿ, ನಂತರ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಪರ್ಯಾಯ ನಾಯಕರು ಯಾರು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನವನ್ನು ತಗೊಳ್ತೀನಿ ಅಂತ ಯಡಿಯೂರಪ್ಪನವರು ಕೇಳುವಂತಹ ಸಾಧ್ಯತೆ ಇದೆ. ವಯಸ್ಸಿನ ಕಾರಣದಿಂದ BSYಯನ್ನು ಬದಿಗೆ ಸರಿಸೋದಕ್ಕೆ ಹೈಕಮಾಂಡ್ ಮಾಡಿಕೊಂಡಿರ್ತಕ್ಕಂಥ ಈ ಎಲ್ಲ ಪ್ಲ್ಯಾನ್ಗಳು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ಎಸ್ ರವೀಶ್, ಇವಾಗ ಒಂದು ವೇಳೆ ಹೈಕಮಾಂಡ್ ನಾಯಕತ್ವವನ್ನು ತ್ಯಾಗ ಮಾಡಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ರೆ ಅಲ್ಲಿಗೆ ಆ ಜಾಗಕ್ಕೆ ಬರ್ತಕ್ಕಂಥವ್ರು ಯಾರು ಅಂತಲೂ ಗೊತ್ತಿರಬೇಕಾಗುತ್ತೆ ಅವರಿಗೆ. ಅವರ ವರ್ಚಸ್ಸೇನು, ಅವರ ವೈಯಕ್ತಿಕ ವರ್ಚಸ್ಸು, ಅವರ ಇದು ಎಲ್ಲವನ್ನ ಕೂಡ ನೋಡಬೇಕಾಗುತ್ತೆ. ಹಾಗಾದರೆ ಯಾರು ಆ 3 ಜನ ಈಗ ಯಡಿಯೂರಪ್ಪನವರ ಪರ್ಯಾಯ ನಾಯಕರು ಅಂತ ಗುರುತಿಸಿರ್ತಕ್ಕಂಥದ್ದು, ಯಾವ ಮಾನದಂಡದ ಮೇಲೆ ಗುರುತಿಸಿದ್ದಾರೆ? ಅರವಿಂದ್, ಖಂಡಿತವಾಗಿ ಕೂಡ ಏಕಾಏಕಿಯಾಗಿ ಯಡಿಯೂರಪ್ಪನವ್ರಿಗೆ ನೀವು ಬೆಂಗಳೂರಿಗೆ ಹೋದ ತಕ್ಷಣ ತ್ಯಜಿಸ್ಬಿಡಿ ಅಂತಾನು ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಸುಳಿವನ್ನ ಕೂಡ ಕೊಡ್ಬೋದು. ಯಾಕೆಂದ್ರೆ ಭವಿಷ್ಯದ ನಾಯಕತ್ವ ಒಂದು ರಾಷ್ಟ್ರೀಯ ಪಕ್ಷಕ್ಕೂ ಕೂಡ ಅನಿವಾರ್ಯ ಆಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಯಾರು ಮುಂದಿನ ನಾಯಕರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಈಗಾಗಲೇ ಏನೆಲ್ಲ ಪ್ರಕ್ರಿಯೆಗಳನ್ನ ಆರಂಭಿಸಿದೆ ಆ ಪ್ರಕ್ರಿಯೆಗಳ ಬಗ್ಗೆ ಯಡಿಯೂರಪ್ಪನವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಜೊತೆಗೆ ಇನ್ನೊಂದಷ್ಟು ದಿನ ಟೈಮನ್ನು ಕೂಡ ಯಡಿಯೂರಪ್ಪನವರಿಗೆ ಕೊಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾದ್ರೆ ಯಡಿಯೂರಪ್ಪನವರ ಬಳಿ ಉತ್ತರಾಧಿಕಾರಿ ಬಗ್ಗೆ ಮಾತನಾಡ್ತಾರ, ಮತ್ತೆ ಆ ಉತ್ತರಾಧಿಕಾರಿಯ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರ ಅನ್ನೋದು ಈಗ ದೊಡ್ಡ ಮಟ್ಟದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಯಡಿಯೂರಪ್ಪನವರ ಜಾಗಕ್ಕೆ ಪ್ರಬಲ ಲಿಂಗಾಯತ ಸಮುದಾಯದವ್ರನ್ನೇ ಕೂರಿಸಬೇಕು ಅಂತನೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಒಂದು ಹೈಕಮಾಂಡ್ ಗುರುತಿಸಿರ್ತಕ್ಕಂಥ ಆ 3 ಶಾಸಕರು ಯಾರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ 3 ಶಾಸಕರನ್ನ ಉತ್ತರ ಕರ್ನಾಟಕ ಭಾಗದ ಶಾಸಕರನ್ನ ಲೀಸ್ಟ್ ಮಾಡಿದ್ದಾರೆ ಅಂತನೂ ಕೂಡ ಹೇಳಲಾಗ್ತದೆ. ಆ 3 ಕೂಡ 51 ವರ್ಷದಿಂದ 56 ವರ್ಷದ ಒಳಗಿನವರು ಅಂತನೂ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಯಾರೊಬ್ರು ಕೂಡ ಆ ಒಂದು ಮಾಸ್ ಲೀಡರ್ ಅಲ್ಲ ಈಗ ಸದ್ಯದ ಮಟ್ಟಿಗೆ ಅಂತನೂ ಕೂಡ. ಹಾಗಾಗಿ ಮುಂದೆ ಆದ್ರೂ ಆಗ್ಬೋದು. ಆದ್ರೆ ಯಾವ ಮಾನದಂಡವನ್ನ ಇಟ್ಕೊಂಡು ಈ ಒಂದು ನಾಯಕತ್ವ ಇದಕ್ಕೆ ಉತ್ತರಾಧಿಕಾರಿಯನ್ನ ನೇಮಕ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕೂಡ ಅಚ್ಚರಿ ಕಾದಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಕೇವಲ ಜಾತಿಯನ್ನ ಇಟ್ಕೊಂಡು ಆ ಒಂದು ನಾಯಕತ್ವ ಇದನ್ನು ಕೂಡ ಕೊಡೋದಕ್ಕೂ ಮುಂದಾಗಿದ್ದಾರೋ
ಅಥವಾ ವಯಸ್ಸು ಅಂದ್ರೆ ಹೆಂಗಿರ್ಲಿ ಇನ್ನೊಂದ್ ಸ್ವಲ್ಪ ಅನ್ನೋದನ್ನು ಕೂಡ ಇಟ್ಕೊಂಡು ನಾಯಕತ್ವ ಕೊಡೋದಕ್ಕೆ ಮುಂದಾಗ್ತಾ ಇದಾರೋ, ಕ್ಲೀನ್ ಇಮೇಜ್ ಇರ್ತಕ್ಕಂಥವ್ರಿಗೆ ನಾಯಕತ್ವ ಕೊಡೋದಕ್ಕೆ ಮುಂದಾಗ್ತಾ ಇದಾರೋ, ಈ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರ ಈ ಒಂದು ಸ್ಥಾನವನ್ನ ತುಂಬೋದಕ್ಕೆ ನಿಜಕ್ಕೂ ಕೂಡ ಪ್ರಬಲವಾದ ಒಂದು ರೀತಿಯಲ್ಲಿ ವ್ಯಕ್ತಿಯೇ ಬೇಕಾಗತ್ತೆ. ಹಾಗಾಗಿ ಆ ಒಂದು ಸರ್ಚಿಂಗ್ ನಲ್ಲಿ ಹೈಕಮಾಂಡ್ ಇರ್ತಕ್ಕಂಥದ್ದು. ಯಡಿಯೂರಪ್ಪನವರ ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ಕೇಳ್ತಾರೆ. ಯಾಕೆಂದ್ರೆ ಯಡಿಯೂರಪ್ಪನವ್ರನ್ನ ಸೈಡಿಗೆ ಸರಿಸಿ ಈ ಒಂದು ನಾಯಕತ್ವವನ್ನ ಉತ್ತರಾಧಿಕಾರಿಯನ್ನ ನೇಮಕ ಮಾಡೋದು ಕೂಡ ತೀರಾ ಕಷ್ಟ. ಹಾಗಾಗಿ ಎಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ತಕ್ಷಣಕ್ಕೆ ಆಗದೆ ಹೋದ್ರು ಕೂಡ ಇನ್ನೆರಡು-ಮೂರು ತಿಂಗಳಲ್ಲೂ ಕೂಡ ಪ್ರೋಸೆಸ್ ಏನಿದೆ ಅದು ದೊಡ್ಡ ಮಟ್ಟದಲ್ಲೂ ಕೂಡ ಆಗ್ಬೋದು. ಅರವಿಂದ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಏಕಾಏಕಿ ಸ್ಥಾನವನ್ನ ಬಿಟ್ಟುಕೊಡಿ ಅಂತ ಕೇಳುವ ಸಾಧ್ಯತೆ ಕಡಿಮೆ ಅಂತ ಇದ್ದಾರೆ. ನೋಡೋಣ, ಇವತ್ತು ಸಾಯಂಕಾಲದ ಒಳಗಡೆ ಎಲ್ಲವೂ ಕೂಡ ಅಂತಿಮ ಆಗುತ್ತೆ, ಏನಾಗುತ್ತೆ ಅಂತ ಕಾದ್ ನೋಡೋಣ. ಎಲ್ಲ ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತೀವಿ.